ಮೇಡಮ್ ಶುರು ಮಾಡದಾ? ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ನೀವು ಹೇಗಿದ್ದೀರಾ? ನಾವು ಸಖತ್ತಾಗಿದ್ದೀವಿ. ಮೇಡಮ್, ಮಗಳು ಹೇಗಿದ್ದಾಳೆ? ಮೇಡಮ್, ನಿಮ್ಮ ಮಗಳಲ್ಲ, ನಿಮ್ಮ ಮನೆಯಲ್ಲೆಲ್ಲ ಹೆಂಗಿದ್ದಾರೆ ಅಂತ ಅಂದಿದ್ದು. ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಓಕೆ, ನನಗೆ ನೀವಿಬ್ರು ತುಂಬಾ ಇಷ್ಟ. ಅಂದ್ರೆ ತುಂಬಾ ಟ್ಯಾಲೆಂಟೆಡ್, ಆಮೇಲೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ತೀರಾ. ಹಂಗಾಗಿ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡ್ಬೇಕಂತ ಅನ್ಕೊಂಡಿದೀನಿ. ನೋಡೋಣ, ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಏನು ಅಂತ. ಸೊ ಮೇಡಮ್, ಈಗ ನಿಮ್ಮದು ಆಲ್ಮೋಸ್ಟ್ ನೀವು ಮಾಡಿರೋ ಎಲ್ಲ ಸಿನಿಮಾನು ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಾದರೂ ಅಗ್ರಿಮೆಂಟ್ ಹಾಕೊಂಡಿರ್ತೀರಾ? ಅಂದರೆ ಪ್ರಮೋಷನ್ಸ್ಗೆ ನವೀನ್ ಕರ್ಸಿದ್ರೆ ಮಾತ್ರ ನಾನು ಈ ಸಿನಿಮಾಗೆ ಸೈನ್ ಮಾಡೋದಂತ, ಸೆಲ್ಫ್ ಪ್ರಮೋಷನ್ ಆ ಥರ ಏನಾದರೂ ಇದೆಯಾ? ತುಂಬಾ ವೆರಿ ಪಾಸಿಟಿವ್ ಪರ್ಸನ್. ಥ್ಯಾಂಕ್ ಯು ಮೇಡಮ್. ಕೂಲ್ ಆಗಿರ್ತಾರೆ, ಕೂಲ್ ಆಗಿ ಬಂದು ಅಧಿಕ ಪ್ರಸಂಗತನ ಇಲ್ಲ, ಅನವಶ್ಯಕವಾದ ಮಾತುಗಳಿಲ್ಲ, ಅನವಶ್ಯಕವಾದ ಪ್ರಶ್ನೆಗಳಿಲ್ಲ. ಹಾಗಾಗಿ ನವೀನ್ ಅವರು ನಮ್ಗಂತಲ್ಲ ಎಲ್ಲ ಸಿನಿಮಾ ತಂಡದವ್ರಿಗೂ ಇಷ್ಟ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ಒಂದು ಕಂಡೀಷನ್ ಹಾಕ್ತೀರಾ ಅನ್ಸುತ್ತೆ. ಏನು ಕಂಡೀಷನ್? ಅಂತ ಇದ್ರೆ ಮಾತ್ರ ನಾನು ಸಿನಿಮಾ ಸೀರಿಯಲ್ ಮಾಡೋದು ಅಂತ. ಆಕ್ಚುಲಿ ಅಂತ ಒಂಥರ ಲಕ್ಕಿ ಅನ್ಸುತ್ತೆ. ಮೊದಲನೇ ಅಕ್ಷರ ಸೀರಿಯಲ್ ಅಣ್ಣಯ್ಯ, ಅನ್ಶು, ಈಗ ಅಂದೊಂದಿತ್ತು ಕಾಲ, ಆಮೇಲೆ ತೆಲುಗು ಸೀರಿಯಲ್ ಅದೇ ಹೆಸರು ಎಲ್ಲ. ಆಕ್ಚುಲಿ ಅಲ್ವಾ? ಹೌದು, ಎಲ್ಲ ಆ ಇಂದಾನೆ ಬಂದಿದೆ. ಎಲ್ಲ ತುಂಬಾ ಚೆನ್ನಾಗಿ ಆಗಿದೆ. ಹೌದು ಹೌದು. ಈಗ ಈ ಸಿನಿಮಾದಲ್ಲಿ ಹಾಡುಗಳು ಆಲ್ರೆಡಿ ಹಿಟ್ ಆಗಿದೆಯಲ್ಲ, ಹಾಡು ತುಂಬಾ ಚೆನ್ನಾಗಿದೆ ಮೇಡಮ್. ಇವಾಗ ನಿಮ್ಗೆ ಹೊಗಳು ಹಾಡು ಬರ್ದಿದಾರಲ್ಲ, ನಿಮ್ಮ ಹಾಡಲ್ಲೂ ಎಲ್ಲ ಪದಗಳು ಚೆನ್ನಾಗಿದ್ದಾವೆ. ಆಮೇಲೆ ನಿಮ್ಗೆ ಬರ್ದಿರೋ ಹಾಡಲ್ಲಿ ಒಂದು ಲೈನ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಿಮ್ಗೆ ಕನ್ನಡ ಪದಗಳಿಗೆ ವರ್ಣಿಸಿದಾರೆ, ಅಂದ್ರೆ ಕನ್ನಡ ಪುಸ್ತಕದೊಳಗಿನ ಪದಗಳಾಗೆ ನನ್ನೋಳು ಅಂತ. ಅದು ತುಂಬಾ, ಈಗ ಇಂದ್ರ ಚಂದ್ರ, ಪ್ರಕೃತಿ, ನಮ್ಮ ಹುಡುಗಿ ಹಂಗೆ ನಮ್ಮ ಹುಡುಗಿ ಹಿಂಗೆ ಅನ್ನೋದು ಬೇರೆ, ಇದು ಡೈರೆಕ್ಟ್ ಕನ್ನಡ ಪದಕ್ಕೆ ನಿಮ್ಮನ್ನ ಕಂಪೇರ್ ಮಾಡಿದ್ದು ಹೆಂಗ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ. ಇಡೀ ಸಾಂಗ್ ಅಲ್ಲಿರೋ ಒಂದೊಂದು ಲೈನ್ಸ್ ತುಂಬಾ ಚೆನ್ನಾಗಿದೆ. ಈ ಮುಂಗಾರು ಮಳೆಯಲ್ಲಿ ಸಾಂಗು ಕೂಡ ಅಷ್ಟೇ, ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಅದಕ್ಕೆ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕೂರ್ಸಿದ್ದಾರೆ, ಅದಕ್ಕೆ ಅಷ್ಟು ಇಂಪಾಗಿ ಇನ್ನೂ ತುಂಬಾ ಚೆನ್ನಾಗಿ ಕೇಳುತ್ತೆ, ಚೆನ್ನಾಗಿ ಅನ್ಸುತ್ತೆ. ಈ ಕರೆಕ್ಟ್ ಮುಂಗಾರು ಮಳೆ ಟೈಮೇ ಇದು. ನಿಮ್ದು ಮುಂಗಾರು ಮಳೆ ಸಾಂಗು ನಿಮ್ಗೆ ಯಾವ್ದು ಪದ ಅಥವಾ ಯಾವ್ದು ಅದು ತುಂಬಾ ಈ ವರ್ಷದಲ್ಲಿ ದೊಡ್ಡ ಹಿಟ್ ಸಾಂಗು? ನಿಮ್ಗೆ ಹೆಂಗ ಅನ್ಸ್ತಾ ಇದೆ ಸಾಂಗು? ಮತ್ತೆ ಮನೆಯಲ್ಲೆಲ್ಲ ರಿಯಾಕ್ಷನ್ಸ್ ಓವರ್ ಆಲ್ ಹೆಂಗಿದೆ ಅಂತ ಸಾಂಗ್ ಹಿಟ್? ನಿಮ್ಗೆ ಗೊತ್ತಿರುತ್ತೆ, ಒಂದು ಸಿನಿಮಾಗೆ ಇನ್ವಿಟೇಷನ್ ಕಾರ್ಡ್ ಅಂತಾನೆ ಹೇಳ್ತೀವಿ ಸಿನಿಮಾ ಭಾಷೆಯಲ್ಲಿ. ಅದೊಂದು ಫೀಲ್ ಗುಡ್. ಅಂದ್ರೆ ಆ ಸಿನಿಮಾ ಯಾವುದು, ಆ ಸಿನಿಮಾದ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಟು ಹಾಕುತ್ತೆ. ಆ ಸಿನಿಮಾದ ಒಂದು ಭಾಗವನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ, ಈ ತರ ಇರುತ್ತೆ ಸಿನಿಮಾನು. ಈ ಸಿನಿಮಾ ಕೂಡ ವೆರಿ ಫೀಲ್ ಗುಡ್ ಸಿನಿಮಾ. ಸೊ ಹಾಗಾಗಿ ಅದು ಫೀಲ್ ಗುಡ್ ಸಾಂಗ್ ಆಗಿರೋದಕ್ಕೆ ಎಲ್ಲೋ ಒಂದ್ ಕಡೆ ಸಿನಿಮಾಗೆ ಪ್ಲಸ್ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಅಂಡ್ ನಮ್ಮ ಮನೇಲಿ ಅಫ್ಕೋರ್ಸ್ ಎಲ್ರಿಗೂ ಖುಷಿ ಆಯ್ತು. ಯಾವುದೇ ಆಯ್ತು, ನಾವು ಮಾಡಿರೋಂಥ ಕೆಲಸ ಎಲ್ಲೋ ಒಂದ್ ಕಡೆ ಅಂದ್ರೆ 4 ಜನ ಅದನ್ನ ನೋಡ್ತಾರೆ, ನೋಡಿ ಇಷ್ಟಪಡ್ತಾರೆ ಅಂದ್ರೆ ಖುಷಿ ಆಗುತ್ತೆ. ಕಮಿಂಗ್ ಟು ಸಾಂಗ್, ಇದರ ರಿಯಲ್ ಹೀರೋ ಅಂತ ಬಂದ್ಬಿಟ್ಟು ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಆ್ಯಂಡ್ ಲಿರಿಕ್ಸ್ ಎಂತಹ ಸುಂದರವಾದ, ನೀವು ಹೇಳಿದ್ರಲ್ಲ ಕನ್ನಡ ಪದಗಳು ಅಕ್ಷರಗಳಿಗೆ ಹೋಲಿಸಿದ್ರು ಅಂತ. ಕನ್ನಡ ಅಕ್ಷರಗಳಿಗೆ ಹೋಲಿಸೋದಂದ್ರೆ ಏನಂದ್ರೆ ಇಂಪು, ತಂಪು, ಸುಂದರ ಅಂತ. ಅದನ್ನ ಅದಷ್ಟು ನಮ್ಮ ಕನ್ನಡ ವರ್ಣಮಾಲೆಗೆ ಹೋಲಿಸಿರುವಂಥದ್ದು. ಪ್ರತಿಯೊಂದು ಹಾಡಲ್ಲಿ ಶುದ್ಧವಾದ ಕನ್ನಡ, ಶುದ್ಧವಾದ ಭಾವನೆ, ಸರಳವಾದ ಕನ್ನಡ ಬಳಸಿದ್ದಾರೆ. ಸೊ ಲಿರಿಕ್ ರೈಟರ್ಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆ್ಯಂಡ್ ಹಾಡ್ದು ಅದೊಂದು ಬೇರೆ ನೆಕ್ಸ್ಟ್ ಲೆವೆಲ್. ಎಲ್ಲ ಸೇರಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿದೆ. ಇವರೆಲ್ಲರ ಪರಿಶ್ರಮದಿಂದ ನಾವು ಆಕ್ಚುಲಿ ಹೈಲೈಟ್ ಆಗಿದ್ದೀವಿ. ಅದು ನಾವು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ಈಗ ನೀವಿಬ್ರು ಅದೇ ತುಂಬಾ ಜನ ಕೇಳಿರ್ತಾರೆ, ಒಂದು ಸಿಮಿಲಾರಿಟಿ ಅಂದ್ರೆ ಸೀರಿಯಲ್ದು ಸಿಮಿಲಾರಿಟೀಸ್ ಇದೆ, ಸೀರಿಯಲಿಂದ ಸಿನಿಮಾಗೆ ಬಂದಿದ್ದು ಅಂತ ಇಬ್ರು. ಸೊ ಹೆಂಗೆ ಅಂದರೆ ಇವಾಗ ಸೀರಿಯಲ್ನ ತುಂಬ ಜನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಥರ, ಅಂದರೆ ಒಂದು ಸಿನಿಮಾಗೆ ಬರೋಕ್ಕೆ ಒಂದು ಸ್ಟೆಪ್ ಇದು ಅನ್ನೋ ಥರ ಕೆಲವೊಬ್ರು ಅಂದ್ಕೊಂಡು ಮಾಡ್ತಾರೆ ಸೀರಿಯಲು. ಸೊ ನಿಮಗೇನು ಅದೇ ಥರ ಅಂದರೆ ಸಿನಿಮಾನೇ ನಮ್ಮ ಟಾರ್ಗೆಟ್, ಸೀರಿಯಲ್ ಒಂದು ಇದ್ರ ಥರ ಇತ್ತಾ, ಹೆಂಗಿತ್ತು ಆ್ಯಕ್ಚುಲಿ? ಇಲ್ಲ, ನನ್ನ ತಲೆಯಲ್ಲಿ ಏನು ಆ ಥರ ಏನೇನು ಇರಲಿಲ್ಲ.
ಸೀರಿಯಲ್ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ಹೆಂಗೋ 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 ಕರ್ಕೊಂಡು ಬಂತು ಒಂಥರ ಇಲ್ಲಿ ಈ ಸಮುದ್ರದಲ್ಲಿ ಬಿದ್ದಂಗೆ ಆಗಿರೋದು. ಬಟ್ ಹೌದು, ಒಂಥರ ನಮಗೆ ಸೀರಿಯಲು ಎವ್ರಿ ಡೇ ಕ್ಲಾಸ್ ಥರ. ನಾವು ದಿನ ಹೋಗ್ತೀವಿ, ದಿನ ಮೇಕಪ್ ಹಾಕ್ತೀವಿ, ದಿನ ಆ್ಯಕ್ಟಿಂಗ್ ಮಾಡ್ತೀವಿ. ಸೀರಿಯಲಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೋದು. ಇವತ್ತು ಸೀನ್ ಚೆನ್ನಾಗಿ ಬಂದರೆ ನಾಳೆ ಅಟ್ಲೀಸ್ಟ್ ಇನ್ನೂ ಬೆಟರಾಗಿ ಮಾಡ್ಬೋದು, ನೆಕ್ಸ್ಟ್ ಇನ್ನದು ಇದೇ ಥರ ಸೀನ್ ಬಂದಾಗ ಚೆನ್ನಾಗಿ ಮಾಡ್ಬೋದು ಅಂತ. ಸಿನಿಮಾ ಅನ್ನೋದು ಒಂಥರ ಫೈನಲ್ ಎಕ್ಸಾಮ್ಸ್ ಥರ. ಅದೇ ಈಸಿ ವೇನಲ್ಲಿ ಹೇಳ್ತಿರೋದು. ಫೈನಲ್ ಎಕ್ಸಾಮ್, ಫೈನಲ್ ರಿಸಲ್ಟ್, ಅಲ್ಲಿ ಬಂದಿದ್ದೆ ಮುಗೀತು ಅಷ್ಟೇ. ಇವಾಗ ಏನೇನೋ ಬಂದಿದೆ, FA ಅಂತೆಲ್ಲ ಇವಾಗ ಬಂದೆ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಹೌದು, ಒಂದೊಂಥರ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತೂ ಹೌದು, ನೀವು ಹೇಳ್ದಂಗೆ ಹೌದು. ಬಟ್ ಹಂಗಂತ ಡೈರೆಕ್ಟಾಗಿ ಬಂದಿರೋರ್ಗೇನೂ ಇಲ್ಲ ಅಂತಲ್ಲ. ಪ್ಯೂರ್ಲಿ ಟ್ಯಾಲೆಂಟ್ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನು ನಾವು ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ, ಎಷ್ಟು ಚೆನ್ನಾಗಿ ಅದನ್ನು ಕಲ್ತ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೇ ವರ್ಕ್ ಆಗೋದು. ಸೊ ಹೌದು. ಆ್ಯಂಡ್ ಅದೊಂಥರ ಸಿಮಿಲಾರಿಟೀಸ್ ಅಂತೂ ಹೌದು. ನಿಮ್ಗೆ ಹೇಗಿತ್ತು ಮೇಡಮ್? ಅಂದರೆ ನನ್ನ ಟಾರ್ಗೆಟ್ ಅಂದರೆ ನಾನು ಸಿನಿಮಾ ಮಾಡೋಕ್ಕೆ ಅಂತ ಇಷ್ಟ, ಸೊ ಅದಕ್ಕೆ ಬಿಫೋರ್ ನಾನು ಸೀರಿಯಲ್ ಮಾಡೋಣ ಅನ್ನೋ ಥರ. ಖುಷಿಯಾಗಿ ಆರಾಮಾಗಿ ಎಂಜಾಯ್ ಮಾಡೋದು ನನ್ನ ಟಾರ್ಗೆಟ್ ಇರೋದು ಅಷ್ಟೇ. ಸಿನಿಮಾ ಬಟ್ ಅದೇ ಸೀರಿಯಲ್ ಬಂತು, ಫಸ್ಟ್ ಆಂಕರಿಂಗ್ ಮಾಡ್ತಿದ್ದೆ ಫ್ರೀಲಾನ್ಸ್, ಆಮೇಲೆ ಸೀರಿಯಲ್ ಬಂತು, ಸೀರಿಯಲ್ ಮಾಡಿದೆ, ಸಿನಿಮಾ ಎಷ್ಟು ಸಿಮಿಲಾರಿಟೀಸ್ ಅಂತ. ನೀವು ಆಂಕರಿಂಗ್ ಎಲ್ಲ ಮಾಡ್ತಾ ಇದ್ದೀರಾ? ಹೌದು ಹೌದು. ಬಂದಿರೋ ಅದನ್ನ ಅವಕಾಶನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂತ ಹೋದೆ. ಅಲ್ಲ, ಇಬ್ರು ಆಂಕರ್ ಜೊತೆ, ಫೇಮಸ್ ಆಂಕರ್ ಜೊತೆ ಈ ಮೂರನೇ ಆಂಕರ್ಗೆ ಏನ್ ಕೆಲಸ ಅಂತ ಹಂಗೆ ಹೋಗ್ತಾ ಇದೆ ಅಷ್ಟೇ. ಅದು ಖುಷಿ ಆಕ್ಚುಲಿ. ನಾನು ನಿಶಾ ಅವ್ರೆ ಲಾಸ್ಟ್ ಅದನ್ನೇ ಮಾತಾಡ್ತಾ ಇದ್ವಿ. ವಿ ಬೋತ್ ಆರ್ ಗ್ರೇಟ್ಫುಲ್ ಟು ಯೂನಿವರ್ಸ್. ಇಷ್ಟು ಚಂದ ನಮ್ಮ ಬದುಕನ್ನ ತಗೊಂಡು ಹೋಗಿ ಇಷ್ಟು ಚೆನ್ನಾಗಿ ನಮ್ಗೆ ಅವಕಾಶಗಳನ್ನ ಒದಗಿಸ್ತಾ ಇರೋದಕ್ಕೆ ಯೂನಿವರ್ಸಿಗೆ ವಿ ಆರ್ ಗ್ರೇಟ್ಫುಲ್ ಅಷ್ಟೇ. ಮೇಡಮ್, ಸಾಂಗಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ತುಂಬ ಕಾಂಪ್ಲಿಮೆಂಟ್ಸ್ ಎಲ್ಲ ಬರ್ತಾ ಇದೆ. ನೋಡಿದವರು, ಸಾಂಗ್ ನೋಡಿದವರು, ನಮ್ಗೆ ಗೊತ್ತಿರೋರೆಲ್ಲ ಹೇಳಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಹಳ್ಳಿಗೆ ನಿಮಗೆ ತುಂಬ ಕನೆಕ್ಷನ್ ಇದೆ. ಈ ಸಿನಿಮಾದಲ್ಲಿ ಹಳ್ಳಿ ಕ್ಯಾರೆಕ್ಟರ್ ಮಾಡಿರೋದು, ಆ ಲಂಗದವಣಿ ಹಾಕೊಂಡಿರೋದು, ಸೈಕಲ್ ಓಡಿಸಿರೋದು, ಹೆಂಗಿತ್ತದೆಲ್ಲ ಅಂತ? ಎಲ್ಲ ನನ್ನ ಬಾಲ್ಯನ ಮತ್ತೆ ನನ್ನ ಅಂದೊಂದಿತ್ತು ಕಾಲವನ್ನ ನೆನಪಿಸ್ತಾ ಇತ್ತು ಶೂಟಿಂಗ್ ಟೈಮಲ್ಲಿ. ಲಗೋರಿ, ಚಾಟ್ರಪಿಲ್ಲರು ಎಲ್ಲದೂ ನನಗೆ ಒಂಥರ ಬುಗ್ರಿ ಆಡೋದು ಅದೆಲ್ಲ. ಆಮೇಲೆ ಅಲ್ಲಿ ನಿಜವಾಗ್ಲೂ ಬಗ್ರಿ ಬಿಡ್ತಾ ಇದ್ವಿ, ಯಾರ ಕೈಯಲ್ಲಿ ಇಟ್ಕೋತಾರೋ ಅಂತ. ಅದೆಲ್ಲ ನಿಜನೇ ನಾವು ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಆ ಖುಷಿ ಕ್ಷಣಗಳನ್ನೆಲ್ಲ ಸುಮಾರು ಜಸ್ಟ್ ಹಂಗೆ ಶೂಟ್ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಹೇಳಿಲ್ಲ ರೋಲ್ ಆಗ್ತಿದೆ ಅಂತ. ಎಲ್ಲ ತುಂಬಾ ಅಂದೊಂದಿತ್ತು ಕಾಲದ ನೆನಪುಗಳನ್ನ ಆಮೇಲೆ ಹಾಕಿಸ್ತಾ ಇತ್ತು ಶೂಟಿಂಗ್. ನಿಮ್ಗೂ ಆ ಥರದೊಂದು, ನೀವು ಸಿಟಿ ಹುಡುಗಿನ ಹಳ್ಳಿ ಹುಡುಗಿನ, ಈ ಥರದೊಂದು ಮತ್ತೆ ಒಂಥರ ನೆನಪಾಯ್ತಾ ಇಲ್ಲ ಹಳ್ಳಿ ನೆನಪು? ಹಳ್ಳಿ ಲೈಫ್ ಅಂತ ನಾನು ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಮಾಡಿಲ್ಲ, ಹುಟ್ಟು ಬೆಳೆದೆಲ್ಲ ಇಲ್ಲ. ಸೊ ಹಾಗಾಗಿ ಸಿನಿಮಾನಲ್ಲಿ ಒಂದು ಥರದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ನಂದು ಜಾಸ್ತಿ ಇದ್ದಿದ್ದೆ ಸ್ಕೂಲ್ ಪೋರ್ಷನ್ಸು. ನಾನು ಸ್ಕೂಲ್ ಹುಡುಗಿ ಪಾತ್ರ ಆಗಿರೋದ್ರಿಂದ ಈ ಗೌರ್ಮೆಂಟ್ ಸ್ಕೂಲ್ ಹೇಗಿರುತ್ತೆ, ಅಲ್ಲಿ ಬೆಂಚು, ಬೋರ್ಡು, ಇದು ಡಯಾಸ್, ಅದೆಲ್ಲ ಒಂಥರ ಹೊಸದಾಗಿ ಫೀಲ್ ಆಗಿದ್ದು ನನಗೆ. ಸೊ ಹೌದು, ಮಳೆ ಅನ್ನೋದೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಇಡೀ ಸಿನಿಮಾನಲ್ಲಿ. ಅದೇ ಹಂದೊಂದಿತ್ತು ಕಾಲನ ಟೈಟಲ್ಗೆ ನೋಡಿ ಮೇಡಮ್. ಈಗ ನಾವು ಮಾಮೂಲಿ ಫಸ್ಟು ಚಿಕ್ಕವ್ರು ಇರ್ತೀವಿ, ಹಂಗೆ ಆಟ ಆಡ್ಕೊಂಡು ಇದ್ದು ಸ್ವಲ್ಪ ದೊಡ್ಡವ್ರಾಗ್ಬಿಡ್ತೀವಲ್ಲ, ನಮ್ಗೆ ಹೇಳ್ತಾ ಇರ್ತಾರೆ ನಮ್ಮ ಅಪ್ಪ ಅಮ್ಮನೋ ನಮ್ಮ ಅಜ್ಜಂದ್ರು ಹೇಳ್ತಾರೆ ಅಂದೊಂದಿತ್ತು ಕಾಲ ಅಂದರೆ ಅವತ್ತಿನ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ. ನೋಡ್ತಾ ಅಬ್ಸರ್ವ್ ಮಾಡಿದ್ರೆ ಈಗ ನಾವೇ ಹೇಳ್ತಾ ಇದ್ದೀವಿ, ಅವಾಗ ಕಾಲದಲ್ಲಿ, ನಮ್ಮ ಕಾಲದಲ್ಲೆಲ್ಲ ಅದು ಫೋನು ಈ ಥರ ಎಲ್ಲ ಇರಲಿಲ್ಲ, ಬಟನ್ಸ್ ಇತ್ತು ಫೋನಲ್ಲಿ ಅಂತನೋ ಇನ್ನೊಂದು ಆ ಥರ ನೋಡ್ತಾನೆ ಈಗ ಆಗಿದ್ದೀವಲ್ಲ. ನಿಮಗೆ ಅಂದರೆ ಇವಾಗ ಯಾರಿಗೋ ಹೇಳ್ಬೇಕಂದ್ರೆ ನಿಮ್ಮ ಮಗಳಿಗಾಗಲಿ ಅಥವಾ ಇನ್ನೊಬ್ರಿಗಾಗಲಿ ಅಂದೊಂದಿತ್ತು ಕಾಲ ಅವತ್ತು ಹಂಗಿತ್ತು ಅನ್ನೋ ಯಾವ್ದಾದ್ರು ಒಂದು ಕತೆ ಅಥವಾ ಒಂದು ನಿಮ್ಮ ಲೈಫ್ದೊಂದು ಹೇಳ್ಬೇಕಂತ ಇದ್ದರೆ ಯಾವುದು ನೀವು ಯೂಶಲಿ ಹೇಳ್ತಾ ಇರ್ತೀರ ಹಂಗಿತ್ತು ಅಂತೆಲ್ಲ? ನಾನು ಅತಿಶಯವಾಗಿ ಮಾತಾಡ್ತಿದ್ದೀನಿ ಅನ್ಕೋಬೇಡಿ. ನನಗೊಂದು ಆಸೆ ಇದೆ, ನನ್ನ ಮಗಳಿಗೆ ಹಂಗಿತ್ತು ಅಂತ ಯಾವ್ದನ್ನು ಹೇಳ್ಬಾರ್ದು. ಆ ತರ ಅವಳಿಗೆ ಒಂದು ಬದುಕನ್ನ ಕಲ್ಪಿಸ್ಬೇಕು ಅಂತ ಅದಕ್ಕೇನೆ ಆ ಪ್ರೋಸೆಸ್ ಅಲ್ಲಿ ಇದೀವಿ. ನಾನು ನಮ್ಮ ಮನೆಯಲ್ಲಿ ಆ ಪ್ರಕೃತಿ ಮಧ್ಯೆ, ಪ್ರಾಣಿಗಳ ಮಧ್ಯೆ, ಮರಗಿಡಗಳು, ಪಕ್ಷಿಗಳು ಎಲ್ಲದನ್ನು ನೋಡಿ, ಮಣ್ಣನ್ನ ಮುಟ್ಟಿ
ಕೆಸರು ಕೈಯಲ್ಲಿದ್ದು ನನ್ನ ಮಗಳು ಬೆಳಿಬೇಕು ಅಂತ, ಹಂಗೆ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇದೆ. ಈ ತರ ನೀವು ಕೇಳಿದ ಪ್ರಶ್ನೆಗೆ ನನಗೆ ಉತ್ತರನೇ ಸಿಗದೆ ಇರ್ಲಿ ಅಂತ ಹಾರೈಸ್ತೀನಿ ನಾನು. ನಂಗೆ ಹಂಗಿತ್ತು ಗೊತ್ತಾ, ಹಂಗೆಲ್ಲ ಇತ್ತು ಗೊತ್ತಾ ಅಂತ ಹೇಳೋದೇ ಬೇಡ, ಎಲ್ಲ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಮೇಡಮ್ ನೀವು ಮೊಬೈಲ್ ಇಲ್ಲದೆ ಇರೋ ಕಾಲ ಅಫ್ಕೋರ್ಸ್ ಅದು ವಿಭಿನ್ನವಾಗಿತ್ತು. ನಮ್ ತಾಯಿ ನಮ್ ತಂದೆ ಬರ್ದಿರೋ ಲೆಟರ್ನ ಇಟ್ಕೊಂಡಿದ್ದಾರೆ, ನಮ್ಮ ಚಿಕ್ಕಮ್ಮ ಬರ್ದಿರೋ ಲೆಟರ್ನ ಇಟ್ಕೊಂಡಿದ್ದಾರೆ. ಅವ್ರೆಲ್ಲೋ ಒಬ್ರಿಗೊಬ್ರು ಈ ಕ್ರೋಶ ವರ್ಕ್ ಎಲ್ಲ ಮಾಡಿ ಒಬ್ರಿಗೊಬ್ರು ನಾನ್ ಚಿಕ್ಕವಳಿದಾಗ ಸ್ವೆಟರ್ ಹೊಲ್ದಿರೋ ಅಂತದ್ದು ಇದೆಲ್ಲ ಇದೆ. ಅವೆಲ್ಲ ಬಹುಶಃ ನನ್ನ ಮಗಳಿಗೆ ಹೇಳ್ತೀನಿ ಕಲಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಈ ಟೈಮ್ ಪೀರಿಯಡ್ ಅಂದ್ರೆ ನಮ್ದೊಂದು 90s ಸ್ವಲ್ಪ ಟೈಮ್ ಪೀರಿಯಡ್ ಇತ್ತಲ್ಲ, ತುಂಬಾ ಒಳ್ಳೇದು ಅನ್ಸುತ್ತೆ. ಅಂದ್ರೆ ತುಂಬಾ ಹಿಂದಿಂದ ನೋಡ್ಬಿಟ್ಟಿದೀವಿ. ಅಂದ್ರೆ ಫೋನ್ ಜಸ್ಟ್ ಇಂಟ್ರೊಡ್ಯೂಸ್ ಆಗಿತ್ತು ಅಥವಾ ಓನ್ಲಿ ಲೆಟರ್ ಇದ್ದಿದ್ದ ಕಾಲ, ಅದಾದ್ಮೇಲೆ ಈಗ ಅದಾದ್ಮೇಲೆ ಫೋನ್ ಬೂತ್, ಆಮೇಲೆ ₹1 ಕಾಯಿನ್, ಅಲ್ಲಿ ಇಷ್ಟೇ ಟೈಮ್ ಬರುತ್ತೆ, ಅದ್ರೊಳಗೆ ಮಾತಾಡು. ಎಷ್ಟು ದಿನಕ್ಕೆ 10 ಮೆಸೇಜ್ 20 ಮೆಸೇಜ್, ಆಮೇಲೆ 100 ಮೆಸೇಜ್ ಸ್ಕ್ರಾಚ್ ಮಾಡಿ ರೀಚಾರ್ಜ್ ಮಾಡ್ಕೊಂಡು. ಸೊ ಆ ತರದ ಕಾಲದಿಂದ ಇವತ್ತು ಈಗೆಲ್ಲ ಬಂದಿದೀವಿ. ನೆಕ್ಸ್ಟ್ ಜನರೇಷನ್ಗೂ ಹಳೆ ಸಿಗಲ್ಲ, ಹಳೆ ಜನರೇಷನ್ಗೂ ಈಗಿನ ಸಿಗಲ್ಲ. ಸೊ ಒಂದು ಅದ್ರ ಬಗ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ, ಒಂದು ಖುಷಿ ಏನಂದ್ರೆ ನಾನು ಇದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಕಾಲೇಜ್ಗೆ ಹೋಗುವಾಗ ನಮ್ಮ ಅಪ್ಪಂಗೆ ಕಾಯಿನ್ ಬೂತ್ ಇಂದಾನೆ ಕಾಲ್ ಮಾಡ್ತಿದ್ದೆ. ಸೊ ₹1 ತಗೊಂಡೋಗಿಲ್ಲ ಅಂದ್ರೆ ಟೆನ್ಷನ್, ಅಯ್ಯೋ ₹1 ಇಲ್ವಲ್ಲ, ₹5 ಚಿಲ್ಲರೆ ತಗೊಂಡ್ ಬಂದು ಕಾಯಿನ್ ಬೂತ್ ಇಂದ ಕಾಲ್ ಮಾಡ್ತಾ ಇದ್ದೆ. ಸೊ ಮನೆ ಕರ್ಕೊಂಡು ಹೋಗುವಂತಾನ? ಮನೆ ಕರ್ಕೊಂಡು, ನಮ್ಮಪ್ಪ ಚಿಕ್ಕ ವಯಸ್ಸಿಂದಾನು ಅಪ್ಪನೇ ಎಲ್ಲಾ ಕಡೆ ಕರ್ಕೊಂಡ್ ಬರೋದು, ಕರ್ಕೊಂಡ್ ಹೋಗೋದು, ಎಲ್ಲಾನು ಅಪ್ಪನೇ, ಫುಲ್ಲಿ ಡಿಪೆಂಡೆಂಟ್ ಅಪ್ಪಂಗೆ. ಸೊ ಇವತ್ತು ಹಂಗೆ ಅದೇ ತರ ಕಾಲೇಜ್ ಹುಡುಗಿ ತರಾನೇ, ಅಂದ್ರೆ ಅಪ್ಪ ಅದೇ ತರ ಕರ್ಕೊಂಡ್ ಬರೋದಿಲ್ಲ. ಹೌದು, ಶೂಟಿಂಗ್ಗೂ ಈಗ್ಲೂ ಮಧ್ಯಾಹ್ನ ಬರ್ತಾರೆ. ಇವಾಗ ಶೂಟಿಂಗ್ ಲೊಕೇಶನ್ ದೂರ. ಹೌದಾ? ಅಮ್ಮ ನಂಗೂ ಅಮ್ಮ ಬರ್ತಿದ್ರು. ಈಗ ಮನೇಲಿ 2 ಮಕ್ಳು ಬಂದಿರೋದ್ರಿಂದ ಅಮ್ಮ ಮನೇಲಿ ಆಗ್ಬಿಟ್ಟಿದ್ದಾರೆ. ಪೆಟ್ಸ್, ಐ ಹ್ಯಾವ್ ಪೆಟ್ಸ್. ಸೊ ಅಮ್ಮ ಮನೇಲಿ, ಅಪ್ಪ ಮಧ್ಯಾಹ್ನ ಊಟಕ್ಕೆ ಕೊಟ್ಟು ಬಿಸಿ ಬಿಸಿ ಊಟ ತಗೊಂಡ್ ಬಂದು ಊಟ ಮಾಡಿಸಿ ಸೆಟ್ಟಲ್ಲಿ ಆಮೇಲೆ ಹೋಗೋದು, ಆ ಥರ. ಸೊ ಒಬ್ಬರೇ ಮಗಳ ನೀವು? ನಾನು ಒಬ್ಳೆ ಮಗಳು, ಅದಕ್ಕೆ ಸಿಕ್ಕಾಪಟ್ಟೆ ನಿಮಗೆ. ಹಳ್ಳಿಯಲ್ಲಿ ಏನಾದ್ರೂ ಒಂದು ಆಕ್ಚುಲಿ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನು ಪ್ರೀತಿಸುವಂತ ಅವ್ರ ತಂದೆನೇ ಇವ್ರು ಹೇಳ್ದಂಗೆ. ಹೌದು, 100% ಊರಲ್ಲಿ ಯಾರಿಲ್ಲ ನನ್ನಂತ ಅಪ್ಪ ಅಂತ. ಈ ಹಳ್ಳಿಯಲ್ಲಿ ಶೂಟಿಂಗ್ ಮಾಡುವಾಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಮೇಡಮ್. ಅದರದ್ರಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸು ಅಥವಾ ಅವ್ರಿಗೊಂದು ಖುಷಿ, ನಮ್ಮೂರಿಗೆ ಅದಿತಿ ಮೇಡಮ್ ಬಂದವ್ರೆ ಅಂತ. ಸೊ ಅಲ್ಲಿ ಹುಡುಗರೆಲ್ಲ ಇದ್ ಮಾಡಿದ್ದು ಏನೋ ಒಂದು ಸೆಟಲ್ ಇದ್ದಾರೆ ಅಲ್ಲಿ. ಆ ಭಾಗದಲ್ಲಿ ಜನ ತುಂಬಾ ಸೆಟಲ್ ಇದ್ದಾರೆ, ವೆರಿ ಕಾಮ್. ಆಯ್ತಾ, ಅವರು ಶೂಟಿಂಗ್ ಡಿಸ್ಟರ್ಬ್ ಮಾಡೋದು, ಏನೋ ಬಂದ್ ನೋಡೋದು, ಆ ತರದೆಲ್ಲ ಅಲ್ಲೆಲ್ಲ ಶೂಟಿಂಗ್ ನಡೀತಿದ್ದಾನೆ, ಅವ್ರು ಪಾಡಿಗೆ ಹೋಗ್ತಾರೆ. ದೇ ರಿಯಲಿ ತುಂಬಾ ವೆಲ್ ಬಿಹೇವ್ ಅಂತ ಹೇಳ್ಬೋದು ಅವ್ರು. ಬಟ್ ಅಲ್ಲಿ ತುಂಬಾ ಚಂದ ಇದ್ರೆ, ಅಲ್ಲಿ ಏನೇ ಹಣ್ಣುಗಳಿದ್ರು ಮೇಡಮ್ ತಿಂತೀರಾ, ತಗೊಳ್ಳಿ, ಬನ್ನಿ ಊಟಕ್ಕೆ ಅಂತೆಲ್ಲ ಪಾಪ ಕರಿಯೋರು. ಅದೆಲ್ಲ ಬೆಸ್ಟ್ ಮೆಮೊರೀಸ್ ಅಲ್ಲಿ. ಈ ಹಳ್ಳಿಯಲ್ಲಿದ್ರೆ ಅದೊಂಥರ ನಮ್ದೇ ಊರು, ನಮ್ದೇ ಅಡ್ಡ ಅನ್ನೋ ತರ ಎಲ್ಲಾರಿಗೂ ಹಾಯ್ ಬಾಯ್ ಅನ್ಕೊಂಡು ಎಲ್ಲಾರ ಮನೆಗೂ ಟೀ ಕಾಫಿ ಕರೆಯೋದು, ಊಟ ಕರೆಯೋದು, ಇದೆಲ್ಲ ಅದೆಲ್ಲ ಇಲ್ಲಿ ನಾವು ಮಿಸ್ ಮಾಡ್ಕೊಂತೀವಿ. ಇಲ್ಲ ಆ ತರ ಇಲ್ಲ ಅಲ್ಲ. ಸೊ ಚೆನ್ನಾಗಿ ಸೀರಿಯಲ್ ಫ್ಯಾನ್ಸ್ ತುಂಬಾ ಇದಾರೆ ಹಳ್ಳಿಯಲ್ಲೆಲ್ಲ. ನಾನು ಈ ಶೂಟ್ ಮಾಡುವಾಗ್ಲೂ ಸುಮಾರು ಜನ ಲೈಕ್ ಮಕ್ಕಳು ಎಲ್ಲ ತುಂಬಾ ಜನ ಬಂದಿದ್ರು, ಚೆನ್ನಾಗಿತ್ತು ಅಂತ. ಅದೇ ಇಬ್ರು ಇವಾಗ ಬಂದು, ನೀವು ಮೇಡಮ್ ಒಂದಷ್ಟು ವರ್ಷ ಆಗಿದೆ, ನೀವು ಸೀರಿಯಲ್ ಎಲ್ಲ ಮಾಡಿದ್ರಿ ಒಂದಷ್ಟು ವರ್ಷ. ನಿಮ್ಗೆ ಕಿರುತೆರೆಯಲ್ಲಿ ರೌಡಿ ಬೇಬಿ ಅಂತ ಕರೀತಾರೆ, ಮೇಡಮ್ ಹಿರಿತೆರೆಯಲ್ಲಿ ರೌಡಿ ಬೇಬಿನೇ ಒಂಥರ ಅಲ್ವಾ? ಹೌದು, ಒಂಥರ ಮಾಸ್. ನೀವು ಡೈಲಾಗ್ ಎಲ್ಲ ಹೊಡ್ಕೊಂಡು ಆರಾಮಾಗಿ ಮಾಸ್ ಹುಡುಗರಿಗೆಲ್ಲ ಇಷ್ಟ ಆಗ್ತೀರಾ ಸ್ವಲ್ಪ. ಸೊ ಇಷ್ಟು ವರ್ಷದ ಈ ಜರ್ನಿ ಹೆಂಗ್ ಹೋಗ್ತಾ ಇದೆ? ಆಕ್ಚುಲಿ ಏನ್ ಅನಿಸ್ತಾ ಇದೆ ನಿಮ್ಗೆ? ಒಂಥರದ್ದು ಲೈಫ್ ಕಾಣ್ತಾ ಇರುತ್ತೆ ಈಗ, ನಿಮ್ಗೂ ಒಂಥರದ್ದು ಲೈಫ್ ಕಾಣ್ತಾ ಇರುತ್ತೆ. ಅದಕ್ಕೇನೆ ನಾನು ಯಾವಾಗಲೂ ತುಂಬಾ ಅಂದ್ರೆ ನನಗೆ ಹಿಂಗೂ ಇಷ್ಟ ಇಲ್ಲ, ಹಿಂಗೂ ಇಷ್ಟ ಇಲ್ಲ, ಹಿಂಗೂ ಇಷ್ಟ ಇಲ್ಲ. ನನಗೆ ವೇವ್ ತರ ಹೋಗ್ಬೇಕು ಅಂತ ಬರ್ತದೆ. ಅಂದ್ರೆ ಒಂದ್ ಸ್ವಲ್ಪ ಕಲಿಬೇಕು, ಬೀಳ್ಬೇಕು, ಏಳ್ಬೇಕು, ಬೀಳ್ಬೇಕು, ಹಾರ್ಟ್ ಬೀಟ್ ತರ ಹಿಂಗೆ ಹೋಗ್ತಾರೆ.
ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಹಂಗಿದ್ದಾಗ ನಾವು ಬದುಕಲ್ಲಿ ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದ್ರೆ ನೋ ಒನ್ ಈಸ್ ಪರ್ಫೆಕ್ಟ್. ಇದೇ 5 ವರ್ಷದ ಹಿಂದಿನ ಅದಿತಿ 10 ವರ್ಷದ ಹಿಂದಿನ ಅದಿತಿ ಅಂದ್ರೆ ಬೇರೆನೆ. ಸುಮಾರು ಕ್ಯಾರೆಕ್ಟರ್ಸ್ ಬೇರೆ ಇತ್ತು, ಸುಮಾರು ಜೀವನ ನೋಡೋ ರೀತಿ ಬೇರೆ ಇತ್ತು, ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ಬಂದ್ರೆ ಅದನ್ನ ಎದುರಿಸುವಂತ ರೀತಿ ಬೇರೆ ಇತ್ತು, ಯಾರಾದ್ರೂ ಏನಾದ್ರು ಅವಮಾನ ಮಾಡಿದ್ರೆ ತಗೊಳ್ಳೋ ಅಂತ ರೀತಿ ಬೇರೆ ಇತ್ತು. ಹಂಗೆ ಕಲಿತಾ ಹೋಗ್ತೀವಿ, ಬೆಳೀತಾ ಹೋಗ್ತೀವಲ್ಲ. ಈ ಜರ್ನಿನೂ ಅಷ್ಟೇ ಹಂಗೆ ಕಲಿತಾ ಬೆಳಿತಾನೆ ಬಂತು ನನ್ನ ವೈಯಕ್ತಿಕ ವಿಚಾರದಲ್ಲಿ. ಸುಮಾರು ಗೆದ್ದಿದೆ, ಸೋತಿದೆ. ಗೆದ್ದಾಗ ಒಳ್ಳೆ ಮಾತನ್ನು ಕೇಳಿದ್ದೀನಿ, ಸೋತಾಗ ಕ್ರಿಟಿಸಿಸಮ್ನು ಕೇಳಿದ್ದೀನಿ, ಎಲ್ಲನೂ ತಗೊಂಡಿದ್ದೀನಿ. ಯಾವುದು ನನಗೆ ಮುಂಚೆ ಸ್ವಲ್ಪ ವರ್ಷಗಳ ಕಾಲ ತಲೆಗೆ ಮಾನಸಿಕವಾಗಿ ಆಘಾತ ಆಗ್ತಿತ್ತು, ತುಂಬಾ ಬೇಗ ಅದರಿಂದ ನಾನು ಹೊರಗಡೆ ಬಂದ್ಬಿಟ್ಟೆ. ತುಂಬಾ ಬೇಗ ನಾನು ನ್ಯೂಟ್ರಲ್ ಆಗಿ ಎಲ್ಲದನ್ನು ಇದೇ ಸ್ಮೈಲ್ ಇಂದ ತಗೊಳ್ಳೋದನ್ನ ಸ್ವೀಕಾರ ಮಾಡೋದನ್ನ ಬೇಗ ಕಲ್ತ್ಕೊಂಡ್ಬಿಟ್ಟೆ. ಹಂಗಾಗಿ ನಾನು ಆರಾಮಾಗಿದ್ದೀನಿ. ಅಂದ್ರೆ ನಂಗೆ ಯಾವುದೇ ಸ್ಟ್ರೆಸ್ಸು ಅದೇನು ಇಲ್ಲ, ಆರಾಮಾಗಿದ್ದೀನಿ. ಹಂಗಾಗಿನೇ ನನ್ನ ಪರ್ಸನಲ್ ಬದುಕಲ್ಲೂ ಕೂಡ ನಾನು ಎಲ್ಲದನ್ನು ಆರಾಮಾಗಿ ನಿಭಾಯಿಸ್ತೀನಿ. ಬಿಕಾಸ್ ಐ ನೋ ಕಷ್ಟ ಬಂದ್ರೂ ಪರ್ಮನೆಂಟ್ ಅಲ್ಲ, ಸುಖ ಬಂದ್ರೂ ಪರ್ಮನೆಂಟ್ ಅಲ್ಲ. ಸೊ ಖುಷಿ ಇದ್ರೂ ತುಂಬಾ ತಲೆ ತಗೊಳಕ್ ಹೋಗಲ್ಲ. ನಾಳೆ ಹೆಂಗಿದೆ ಹೇಳಕ್ಕಾಗಲ್ಲ, ಆರಾಮಾಗಿರು, ಕೂಲ್ ಆಗಿರು ಅನ್ಸುತ್ತೆ. ಬೇಜಾರಾದ್ರೂ ತಗೊಳಲ್ಲ, ಮಾಡ್ತೀವಿ ನಾಳೆ ಆರಾಮಾಗಿ ತಗೊಳ್ಳುವ. ನಿಮ್ಮ ನೋಡಿದ್ರೆ ಹೆಂಗ ಅನ್ಸುತ್ತೆ ಅಂದ್ರೆ, ಈಗ ಯೂಶಲಿ ನಮ್ಮ ಮನೆ ಪಕ್ಕದ ಮನೆ ಹುಡುಗನೇ ಯಾರ ಹುಡುಗಿನ ಅಥವಾ ನಮ್ಮ ಮನೆ ಹುಡುಗನ ಯಾರೋ ನೋಡ್ತಿದ್ದಂಗೆ ಬೆಳೆದ್ ಬಿಡ್ತಾರೆ ಹುಡುಗಿರು, ಆ ಥರ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಾಗ ಬಂದ್ರಿ, ಹಂಗೆ ಸಕ್ಸಸ್ಫುಲ್ ಸಿನಿಮಾಗಳನ್ನು ಕೊಟ್ರಿ, ಹಂಗೆ ಮದುವೆ ಆದ್ರೆ ಅಂದ್ರೆ ಮಗು ಆಯ್ತು, ನೋಡ್ತಿದ್ದಂಗೆ ಎಲ್ಲ ಆಗೋಯ್ತಲ್ಲ ನಮ್ಮ ಕಣ್ಣು ಮುಂದೆನೆ ಅನ್ನೋ ಥರ ಫೀಲಿಂಗ್. ನನಗೂ ಹಂಗೆ ಅನ್ಸುತ್ತೆ. ಅಯ್ಯೋ ಎಷ್ಟು ಬೇಗ ನನ್ನ ಮಗಳು ಆಟ ಆಡ್ತಿರೋದನ್ನ ನೋಡಿದ್ರೆ ಇದು ನಂದೇನಾ ಕಂದ. ಐ ಸ್ವೇರ್ ಆನ್ ಗಾಡ್ ನಂಗೆ ಸುಮಾರು ಸಲ ಅನ್ಸಿದೆ, ಅಯ್ಯೋ ಇದನ್ನ ನನ್ 9 ತಿಂಗಳು ನನ್ನ ಗರ್ಭದಲ್ಲಿದ್ದು ಹೊರಗಡೆ ಬಂದು ಆಲ್ರೆಡಿ ನಡೀತಿದೆ, ಓಡಾಡ್ತಿದೆ, ನಂದೇನಾ ಇದು ಅಂತ ನನಗೆ ಸುಮಾರು ಸಲ ಅನ್ಸುತ್ತೆ. ಅದೇ ಅಲ್ವಾ ಲೈಫ್. ಹೌದು, ಇಷ್ಟೆಲ್ಲ ಕೊಟ್ಟಿದೆ ಅಂದ್ರೆ ಸೋ ಥ್ಯಾಂಕ್ಫುಲ್, ಐ ಆಮ್ ಸೋ ಗ್ರೇಟ್ಫುಲ್. ಮೇಡಮ್, ನೀವು ಏನು ಸ್ಕೂಲ್ ಹುಡುಗಿಯಾಗಿ ತುಂಬಾ ಚೆನ್ನಾಗಿ ಮಾಡಿದೀರಾ. ಸ್ಕೂಲ್ ಹುಡುಗಿನೇ ಸ್ಕೂಲ್ ಹುಡುಗಿ ತರಾನೇ ಇದ್ದಾರೆ. ಸೊ ಅದೇ ಆ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಅವರು ಸ್ಕೂಲ್ ಹುಡುಗ ತರ ಕಾಣ್ತಾರೆ, ನೀವು ಸ್ಕೂಲ್ ಹುಡುಗಿ ತರ ಆಗ್ತಾರೆ. ಯೂಶಲಿ ಕೆಲವೊಂದ್ಸಲ ಹೀರೋಗೆ ಹೀರೋಯಿನ್ಗೆ ಸ್ಕೂಲ್ ಕ್ಯಾರೆಕ್ಟರ್ ಅಂದ್ರೆ ಬೇರೆ ಕ್ಯಾರೆಕ್ಟರ್ಸ್ನ ಅದು ಮಾಡ್ತಾರೆ, ಆಮೇಲೆ ಇವರು ಇದು ಮಾಡ್ತಾರೆ. ಬಟ್ ನೀವೇನೇ ಮಾಡಿದ್ದು ಸ್ಕೂಲ್ ಹುಡುಗಿ ತರ ಮಾಡಿದ್ದಿಲ್ಲ, ಹೆಂಗಿತ್ತು ಅಂತ? ಚೆನ್ನಾಗಿತ್ತು. ಅಂದ್ರೆ ಅವಾಗ ಒಂಥರ ನಾನು 18 ಮಾಡುವಾಗ ಅವಾಗ ಇನ್ನೂ ಚಿಕ್ಕೋಳ್ ತರನೇ ಇದೆ. ಆಲ್ರೆಡಿ 25 ಡೇಸ್ ಆಗ್ತಾರಲ್ಲ ಆ ಥರ ಇಲ್ಲ, ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಅವಾಗ ತಾನೇ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೆ, ಮತ್ತೆ ಸ್ಕೂಲ್ ಲೈಫ್ ಹೋಗಿರೋ ತರ ಅನ್ಸ್ತು ಅಷ್ಟೇ. ಚೆನ್ನಾಗಿತ್ತು. ಓವರ್ ಆಲ್ ಜರ್ನಿ ತುಂಬಾ ಚೆನ್ನಾಗಿತ್ತು. ಈ ಕ್ಯಾರೆಕ್ಟರ್ ಇವಾಗ ವಸುಂಧರ ಕ್ಯಾರೆಕ್ಟರ್ ಇದೆಯಲ್ಲ, ಅಕಸ್ಮಾತ್ ಇವಾಗ ಈ ಟೈಮಲ್ಲಿ ನೀವು ಮಾಡ್ಬೇಕಂತ ಅನ್ಸಿದ್ರೆ ಏನಾದರೂ ಒಂದು ಇನ್ನೂ ಆ್ಯಡ್ ಮಾಡ್ಬೋದಾಗಿತ್ತು ಅಂತನೋ, ಅಥವಾ ಹೋಗ್ತಾ ಹೋಗ್ತಾ ನೀವು ಹೇಳ್ದಂಗೆ ಒಂದೊಂದೇನೋ ಕಲಿತಾ ಇರ್ತೀವಿ, ಒಂದೊಂದೇನೋ ಮೆಚುರಿಟಿ ಆ್ಯಡ್ ಆಗ್ತಾ ಇರುತ್ತೆ, ಆ ಥರ ಎಲ್ಲ ಇರುತ್ತಲ್ವಾ? ಇವಾಗ ಮಾಡಿದ್ರೆ ಏನು ಇನ್ನೂ ಚೆನ್ನಾಗಿ ಮಾಡ್ತಿದ್ರಿ ಅಂತ ಅನ್ಸುತ್ತಾ, ಅಥವಾ ಹೆಂಗ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಅನ್ಸುತ್ತೆ ಇವಾಗ ಇನ್ನೂ ಅದಕ್ಕೆ ತುಂಬಾ ಇನ್ಪುಟ್ಸ್ ಇರ್ತಾ ಇತ್ತು ನನ್ನ ಕಡೆಯಿಂದ ಅಂತ ಅನ್ಸುತ್ತೆ. ಅದೇ ನಾನು ಹೇಳಿದ್ನಲ್ಲ, ಈಗ ಒಬ್ಬ ಕಲಾವಿದರಿಗೆ ನೀವು ನೋಡಿಬೇಕಾದ್ರೆ ನಮ್ಮ ಸೀನಿಯರ್ ಆಕ್ಟರ್ಸ್ನ ನೋಡಿ, ಅವ್ರ ಹತ್ರ ನಿಮ್ಗೆ ಸಿಗೋ ವೈಬೇ ಬೇರೆ. ಯಾಕಂದ್ರೆ ಅಷ್ಟೊಂದು ಪಾಸಿಟಿವಿಟಿ, ಅಷ್ಟೊಂದು ಕಲಿಕೆ, ಅಷ್ಟೊಂದು ಜೀವನದಲ್ಲಿ ಎಲ್ಲದನ್ನ ಆಕರ್ಷಣೆ ಮಾಡ್ಕೊಂಡು ಇಟ್ಕೊಂಡು ಅದೊಂದು ಶಕ್ತಿ ಫಾರ್ಮ್ ಆಗಿರುತ್ತಲ್ವಾ. ಸೊ ಬಹುಶಃ ನನಗೂ ಈಗ ಇನ್ನೂ ಏನೋ ಇನ್ಪುಟ್ ಕೊಡ್ತಿದ್ದೀನೋ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಮೇಡಮ್ ಆ ಥರ ಏನಾದ್ರು? 100% ಅನ್ಸುತ್ತೆ. ನೆನ್ನೆ ಮಾಡಿರೋದು ಇವತ್ತು ನೋಡುವಾಗ್ಲೇ ಅಯ್ಯೋ ಏನೋ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸ್ತಾ ಇರುತ್ತೆ. ಸೊ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಇರಲ್ಲ ಅಲ್ಲ, ಆಗ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಂಗೆ ಹೇಳೋಕ್ಕೆ, ಬಟ್ ಆದರೂ ಇರೋ ಎಕ್ಸ್ಪೀರಿಯನ್ಸಲ್ಲಿ ಏನಕ್ಕೂ ಒಂಥರ ಓಕೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಸಾಕು ಅಂದ್ಬಿಟ್ರೆ ಅದು ಸಾಕೇ ಆಗಿಬಿಡುತ್ತೆ ಯಾವಾಗಲೂ. ಸೊ ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇದ್ದರೆ ಪ್ರಾಬ್ಲಿ ಅದು ಇನ್ನು ನಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಆಲ್ವೇಸ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಂಥರ ಯಾರಿಗೆ ಡೈರೆಕ್ಟರ್ಗೆ ಆಗಲಿ ಯಾರಿಗೆ ಆಗಲಿ ಒಂಥರ ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಲ್ಲ, ಏನೋ ಒಂದು ಮಾಡಬೇಕು ಅನ್ನೋದಿರುತ್ತೆ. ಸೊ ಅದಂತೂ ಹೌದು ಇದೆ. ಅದೇ ಇಬ್ಬರಲ್ಲೂ ಇನ್ನೊಂದು ಸಿಮಿಲಾರಿಟೀಸ್ ಏನು ಅಂದರೆ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತೀರಾ ಇಬ್ಬರೂ. ಅದು ಹೆಂಗೆ ಮಾಡ್ತೀರಿ ಅಂದರೆ, ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಮೇಡಮ್ ನೀವು ಇದುವರೆಗೂ ಎಲ್ಲೂ ಅನ್ಕಂಫರ್ಟಬಲ್ ಆಗಿ ಮಾಡಿದ್ದಾರೆ, ಒಂದು 90% ಮಾಡಿದ್ದಾರೆ, 80% ಮಾಡಿದ್ದಾರೆ ಇವರು ಅಂತ ಅನ್ಸಲ್ಲ, 100% ಮಾಡಿದ್ದಾರೆ ಅನ್ನೋ ಥರ ಒಂಥರ ಕಂಫರ್ಟಾಗಿ ಮಾಡಿದರೆ ಈಸಿಯಾಗಿ ಅಂತ ಅನಿಸುತ್ತೆ. ಅದೆಲ್ಲ ಹೆಂಗೆ ಮಾಡ್ತೀರಾ ಆ್ಯಕ್ಚುಲಿ ಅಂತ?
ನಂದು ಆಕ್ಚುಲಿ ಸ್ವಿಚ್ ಆನ್ ಸ್ವಿಚ್ ಆಫ್ ಆಯ್ತಾ ಸೀರಿಯಲ್ ಇಂದ ಅಂತ ನೀವಾಗ್ಲೇ ಅವ್ರನ್ನ ಮಾತಾಡ್ತಾ ಇದ್ರಲ್ಲ ಅದೊಂದು ದೊಡ್ಡ ಅಡ್ವಾಂಟೇಜ್ ನನ್ಗೆ. ಸೀರಿಯಲ್ ಇಂದ ಬಂದವ್ರಿಗೆ ಹೆಂಗಂದ್ರೆ ನಮ್ಗೆ ಫ್ರೀಯಾಗಿ ಊಟ ಹಾಕ್ತಾರೆ, ಫ್ರೀಯಾಗಿ ನಮ್ಗೆ ಟೀಚಿಂಗ್ ಕ್ಲಾಸಸ್ ಹೇಳ್ಕೊಡ್ತಾರೆ, ಅದ್ರ ಜೊತೆಗೆ ದುಡ್ಡು ಕೊಡ್ತಾರೆ, ಅದ್ರ ಜೊತೆಗೆ ಹೆಸರು ಕೊಡ್ತಾರೆ, ಸೊ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಸೀರಿಯಲ್ ಇಂದ ಬಂದವ್ರಿಗೆ ಅದೊಂದು ದೊಡ್ಡ ಅದೃಷ್ಟ. ದೇವರು ಎಕ್ಸ್ಟ್ರಾ ಆಶೀರ್ವಾದ ಮಾಡಿರೋರು ಮಾತ್ರ ಅಲ್ಲಿಂದ ಬರ್ತಾರೆ ಅನ್ಸುತ್ತೆ ನನಗೆ. ನಿಮ್ಗೆ ಅನ್ಸುತ್ತೆ ಅಲ್ವಾ? ನಮ್ಗೇನಾಗಿರುತ್ತೆ ಅಂದ್ರೆ ದಿನ ಅಷ್ಟು ಸೀನ್ ಪೇಪರ್ ನಾವು ಓದಿ ನಮ್ಗೆ ತುಂಬಾ ಹೊತ್ತು ಡೈಲಾಗ್ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಅದು ಇರೋದೇ ಇಲ್ಲ. ಒಂದ್ಸಲಿ ಓದಿದ ತಕ್ಷಣ ತಲೆಯಲ್ಲಿ ಕೂತ್ ಬಿಡುತ್ತೆ. ಸೊ ಡೈಲಾಗ್ ತಲೆ ಕೂತ ತಕ್ಷಣ ಏನಾಗುತ್ತೆ, ಆಕ್ಟಿಂಗ್ ಮಾಡೋದು ಸುಲಭ ಅಂತ ಅನ್ಸುತ್ತೆ. ಆಮೇಲೆ ಸುಮಾರು ದಿನ ನೂರಾರು ಆಕ್ಟರ್ಗಳ ಜೊತೆಗೆ, ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ, ನಮ್ಗಿಂತ ಎಕ್ಸ್ಪೀರಿಯನ್ಸ್ಡ್ ಕಲಾವಿದ್ರ ಜೊತೆಗೆ ಆಕ್ಟ್ ಮಾಡಿ 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 ಎದುರುಗಡೆ ಯಾವ್ದೇ ಕಲಾವಿದ್ರು ಬಂದ್ರು ನಮ್ಗೆ ಅಯ್ಯೋ ಭಯ ಆಗೋದೇ ಇಲ್ಲ. ಯಾಕಂದ್ರೆ ದಿನ ಅದೇ ರೂಢಿ ಇರುತ್ತಲ್ಲ ನಮ್ಗೆ, ಅಷ್ಟು ಸುಲಭವಾಗಿ ಆಗತ್ತೆ. ಅದು ಬಹುಶಃ ನನಗೆ ಸೀರಿಯಲ್ ನನಗೆ ಕೊಟ್ಟಂತ ಭಿಕ್ಷೆ ಸಿನಿಮಾದಲ್ಲಿ ಸಹಾಯ ಆಯ್ತು ಅಂತ ನನಗೆ ಅನ್ಸುತ್ತೆ. ಮೇಡಮ್ ನೀವೂ ಅಷ್ಟೇ, ಅಂದ್ರೆ ಈ ಒಂದು ಸೀರಿಯಲಲ್ಲೂ ಅಷ್ಟೇ ತುಂಬಾ ಲವಲವಿಕೆಯಿಂದ ಮಾಡ್ತೀರಾ, ಅದ್ರ ಜೊತೆಗೆ ತುಂಬಾ ಆರಾಮಾಗಿ ಮಾಡ್ತೀರಾ. ನೀವು ಒಂಥರ ಈ ಬ್ಯಾಟಿಂಗ್ ಆಡಿದಾಗ 50 ಸೆಂಚುರಿ ಎಲ್ಲ ಹೊಡ್ಕೊಂಡ್ ಬಂದ್ಬಿಡ್ತಾರಲ್ಲ 6 4 ಆ ಥರ ಆಕ್ಟಿಂಗ್ ಅಲ್ಲಿ ಆರಾಮಾಗಿ ನಿಮ್ಮ ಪಾಡಿ ನೀವು ಆಡ್ಕೊಂಡ್ ಬಂದ್ಬಿಡ್ತೀರಾ. ಸೊ ಅದು ಹೆಂಗೆ ಅಂತಂತೆ ಅದೇ ಸೇಮ್ ಅದು ಎವ್ರಿ ಡೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಹೌದೌದು, ಎವ್ರಿ ಡೇ ಕಲಿಕೆ, ಎವ್ರಿ ಡೇ ಪ್ರಾಕ್ಟೀಸ್ ಇಂದ ಅಷ್ಟು ಈಸ್ ಅನ್ಸುತ್ತೆ ಅಷ್ಟೇ ಕೆಲಸ. ಏನೋ ತುಂಬ ತಲೆ ಮೇಲೆ ಭಾರ ಹೊತ್ಕೊಂಡು ಮಾಡ್ತಿರೋ ಥರ ಅನ್ಸಲ್ಲ. ಇವಾಗಲೂ ಒಂದು 2 ಪೇಜ್ ಸೀನ್ ಅಂತೆಲ್ಲ ಕೊಟ್ಬಿಟ್ರೆ ಅಷ್ಟು ಸಡನ್ ಆಗಿ ಗಾಬರಿ ಆಗಲ್ಲ. ಇಷ್ಟೇ ಅಲ್ಲ ಹೇಳ್ಬೇಡೋಣ ಹಂಗೆ ಅನ್ಸುತ್ತೆ. ಸೊ ಅದೊಂದು ಧೈರ್ಯ. ಸೂಪರ್ ಸೂಪರ್ ಮೇಡಮ್. ಈಗ ನೆಕ್ಸ್ಟ್ ಏನು ಪ್ಲಾನ್ಸು? ಬಂದ್ರಿ, ಹೀರೋಯಿನ್ ಆದ್ರಿ, ಇವಾಗ ಮತ್ತೆ ತುಂಬ ಜನ ಅದೊಂದು ಕ್ವಶನ್ ಇರುತ್ತೆ, ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ ಮಾಡಲ್ವಾ, ಅಥವಾ ಸಿನಿಮಾದಲ್ಲಿ ಬೇರೆ ಇವಾಗ ನಿರ್ಮಾಣ ಆ ಥರ ಈ ಥರ ಏನು ಪ್ಲಾನ್ಸ್ ಇದೆ ಆ್ಯಕ್ಚುಲಿ ನೆಕ್ಸ್ಟ್ ನಿಮಗೆ? ಇಲ್ಲ, ಸದ್ಯಕ್ಕೆ ಅಂದ್ರೆ ಪ್ರತಿ ಬದುಕಲ್ಲೂ ಕೂಡ ಪ್ರಿಯಾರಿಟೀಸ್ ಅಂತ ಬರುತ್ತೆ. ನನ್ನ ಸದ್ಯದ ಪ್ರಿಯಾರಿಟಿ ನನ್ನ ಮಗಳು. ಯಾಕಂದ್ರೆ ನನ್ನ ಮಗಳಿಗೆ ಆ ಏಜ್ ಮತ್ತೆ ಬರೋದಿಲ್ಲ, ಆಮೇಲೆ ನನಗೆ ಈ ಒಂದು ಸಂತೋಷ ಸಿಗೋದಿಲ್ಲ. ಸದ್ಯಕ್ಕೆ ಆ ಪ್ರಿಯಾರಿಟಿ ಜೊತೆಗೆ ಕೆಲಸಗಳು ನಡೀತಾ ಇದೆ. ಅಂದ್ರೆ ಈಗ ನೋಡಿ, ಸಿನಿಮಾ ಪ್ರಮೋಷನ್, ಕೆಲವೊಂದು ಸಿನಿಮಾಗಳದ್ದು ಡಬ್ಬಿಂಗ್ ಬ್ಯಾಲೆನ್ಸ್ ಇತ್ತು, ಆ ಡಬ್ಬಿಂಗ್ ನಡೀತಾ ಇದೆ, ಕೆಲವೊಂದು ರೀಶೂಟ್ ಇರುತ್ತೆ, ಅದೆಲ್ಲ ನಡೀತಾ ಇದೆ. ಅವೆಲ್ಲ ಇನ್ನು ರಿಲೀಸ್ ಆಗದೆ ನಿಮಗೆ ಗೊತ್ತು. ಈಗ ನೋಡಿ, ಅಂದದಿದ್ದು ಕಾಲ ರಿಲೀಸ್ ಅಂದ ತಕ್ಷಣ 1 ತಿಂಗಳು ಪೂರ್ತಿ ನಮ್ದು ಇದಕ್ಕೆ ಮೀಸಲಿಡ್ಬೇಕಾಗತ್ತೆ. ಹಾಗಾಗಿ ಈ ಕೆಲಸಗಳು ನಡೀತಾ ಇದೆ. ಅದ್ರ ಜೊತೆಗೆ ನೋಡೋಣ ಮುಂದೆ ಏನು. ನಾನು ಸಿನಿಮಾ ಮಾಡ್ತೀನಿ ಅಂತನಿಲ್ಲ, ಮಾಡದೆ ಇರ್ತೀನಿ ಅಂತನೂ ಇಲ್ಲ. ನನಗೆ ಹೆಂಗ್ ಬರುತ್ತೆ ಹೆಂಗ್ ತಗೊಂಡು ಹೋಗ್ತೀನಿ. ಈ ಕೆಲಸದ ನಡುವೆ ಮಗಳನ್ನೆಲ್ಲ ಹೆಂಗ್ ನೋಡ್ಕೊಂತಿದ್ದೀರ? ಅಂದ್ರೆ ಇರ್ಲೇಬೇಕಾಗ 24 hours ಆಕ್ಚುಲಿ ಅಂತ ಅನ್ಸುತ್ತೆ. ಇಲ್ಲಿದ್ರು ನೀವು ಒಂದ್ ಮನ್ಸು ಅಲ್ಲಿ ಇರುತ್ತೆ, ಏನ್ ಮಾಡ್ತಿದ್ದಾಳೋ ಏನೋ ಎತ್ತ. ವಿಡಿಯೋ ಕಾಲ್ ಮಾಡಿದ್ರು ಅಳೋದಕ್ಕೆ ಶುರು ಮಾಡುತ್ತೆ. ಹಂಗೆ ಅದು ಎಲ್ಲ ತಾಯಂದ್ರಿಗೂ ಅದ್ ಖುಷಿ ಅಲ್ವಾ? ಯಾರೋ ನಮ್ಮನ್ನ ಆ ರೇಂಜಿಗೆ ಲವ್ ಮಾಡ್ತಿದ್ದಾರೆ, ನಮ್ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿದ್ದಾರೆ ಅಂದ್ರೆ. ಆ ಹೆಣ್ಮಕ್ಳಿಗಂತೂ ಅದು ಗರ್ಲ್ಸ್ ಅಂದ್ರೆ ಅವ್ರಿಗೆ ಜಾಸ್ತಿ ಲವ್ ಬೇಕು. ಸೊ ಆ ತರ ಲವ್ ಪಟ್ಟಂತ ಸಿಗೋದು ಮಗುವಿಂದ. ಹೆವಿ ಅಂದ್ರೆ ಹೆವಿ ಲವ್ ಅಲ್ವಾ? ಅದೊಂಥರ ಖುಷಿ. ನನ್ನ ಮಗಳ ನೋಡ್ತಾನೆ ಅದೇ ಬೇಕು ಅನ್ನತ್ತೆ ಅಂತ ಖುಷಿ ಇದೆ. ಆಬ್ವಿಯಸ್ಲಿ ಎಲ್ಲ ಹಂಗೆ ಕಂಪೇರ್ ಮಾಡ್ಕೊಂಡ್ರೆ ನಾನು ತುಂಬಾ ಅನ್ಕೋತೀನಿ ನಿಶಾ. ನಾನು ನಿಮ್ಗೆ ಹೇಳ್ತೀನಿ, ಬಿಕಾಸ್ ನೆಕ್ಸ್ಟ್ ನೀವು ಆ ಜರ್ನಿಲಿ ಹೋಗ್ತೀರಾ. ಸುಮಾರು ಜನ ನಾನು ನೋಡ್ತೀನಿ ಆಯ್ತಾ, ರೋಡ್ ಸೈಡು ಸಣ್ಣ ಮಗುನ ಎತ್ಕೊಂಡು ಅಲ್ಲೇ ಮಾಡ್ತಿರ್ತಾರೆ, ಅಲ್ಲೇ ಒಂದು ಸೀರಿಯಸ್ ಸರ್ಕಲ್ ಅಲ್ಲೇ ಹಾಲು ಕುಡಿಸ್ತಾರೆ, ಅಲ್ಲೇ ಮತ್ತೆ ಅದನ್ನ ಅಲ್ಲೇ ಆಟ ಆಡಕ್ ಬಿಟ್ಟಿರ್ತಾರೆ. ರೋಡಲ್ಲಿ ಅಷ್ಟೊಂದು ವೆಹಿಕಲ್ಸ್ ಓಡಾಡ್ತಿರ್ತಾರೆ, ನನಗೇ ಟೆನ್ಷನ್ ಆಗ್ತಿರತ್ತೆ. ಹಂಗೆ ಮಕ್ಳು, ದೊಡ್ಡ ಮಕ್ಳು ಯಾರಾದ್ರೂ ಇರ್ತಾರೋ ಅಥವಾ ಮಕ್ಳು ಅವೇ ಬೆಳೆಸ್ತಿರ್ತಾರೆ, ಅವ್ರ ಕೈಯಲ್ಲಿ ಏನೋ ಹಂಗೆಲ್ಲ ಬೆಳೆಸಿ ಅಷ್ಟೆಲ್ಲಾ ಕಷ್ಟ ಪಡೋರ್ ಮುಂದೆ ದೇವ್ರು ನನ್ನನ್ ಕೇಳಿದ್ರೆ ನಾನು ಏನು ಅಂತ ಎಕ್ಸ್ಟ್ರಾ ಎಫರ್ಟ್ ಏನ್ ಹಾಕ್ತಾ ಇಲ್ಲ. ಒಳ್ಳೆ ಮನೆ ಇದೆ, ಒಳ್ಳೆ ಫ್ಯಾಮಿಲಿ ಇದೆ, ನನಗೆ ಬೇಕಾದಾಗ ನಾನು ಕೆಲಸ ಮಾಡ್ತೀನಿ, ಬೇಡ ಅಂದ್ರೆ ಸುಮ್ಮನೆ ಇರ್ತೀನಿ. ಅವರೆಲ್ಲ ₹1 ದುಡಿಯೋದಕ್ಕೂ ಎಷ್ಟು ಕಷ್ಟ ಅಂತದ್ರಲ್ಲಿ ನಾವು ಯಾವ್ದೋ ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಲ್ಯಾಕ್ಸ್ ಟುಗೆದರ್ ಬರುತ್ತೆ, ಯಾವ್ದೊಂದು ಯೂಟ್ಯೂಬ್ ಇಂದ ಲ್ಯಾಕ್ಸ್ ಟುಗೆದರ್ ಬರುತ್ತೆ ಅಲ್ವಾ? ಅವ್ರನ್ನೇ ಹೋಲ್ಸ್ಕೊಂಡ್ರೆ ನಿಜ ನಾನು ಏನೋ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಿದ್ದೀನಿ, ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅಂತ ನಂಗೆ ನಿಜ ಅನ್ಸಲ್ಲ. ಇನ್ನೂ ಎಷ್ಟೊಂದು ಮಾಡ್ಬೋದಲ್ಲ, ಇನ್ನೂ ನಾನು ಎಷ್ಟೋ ಇದ್ರಲ್ಲಿ ಸೋಂಬೇರಿ ಇದೀನಲ್ಲ ಅಂತ ಅನ್ಸುತ್ತೆ. ಈ ಸಿನಿಮಾ ಸಾಂಗ್ ಏನಾದ್ರು ನೋಡಿದಳ ಮಗಳು, ಅಥವಾ ನಿಮ್ದು ಯಾವ್ದಾದ್ರು ಸಾಂಗ್ ತುಂಬಾ ಇಷ್ಟಪಡೋದು? ಈ ರೇಂಜ್ ಕಡ್ಡಿ ಇದ್ದಾಗಲೂ ಕಂಡು ಹಿಡಿಯುತ್ತಾರೆ ಅಂತ ಅನ್ಸುತ್ತೆ. ನಿಜ ಅಮ್ಮ
ಅನ್ನುತ್ತೆ. ಈ ಹಾಡೆ ಸುಮಾರು ಸಲ ಹಾಕಿದೀನಿ. ವಿನಯ್ ಸರಿಗೆ ಮಾಮ ಅನ್ನುತ್ತೆ. ಅದಕ್ಕೆ ಅಮ್ಮ ಮಾಮ ಹಿಂಗೆ ಜೊತೆ ಅದೆಲ್ಲ ಹಂಗೆ. ಯಾರೇ ಹೀರೋ ಬರ್ಲಿ ಇದ್ರಲ್ಲಿ ಅಥವಾ ಯಾರೇ ಹುಡುಗರು ತರ ಕಂಡ್ರೆ ಅವ್ರಿಗೆ ಮಾಮ, ನನಗ್ ಮಾತ್ರ ಅಮ್ಮ ಅಂತೇಳಿ, ಮಿಕ್ತವ್ರಿಗೆಲ್ಲ ಅತ್ತೆ, ಎಲ್ಲರಿಗೂ ಅತ್ತೆ ಹಂಗೆ. ಸೂಪರ್ ಮೇಡಮ್. ನಿಮ್ದೇನಿದೆ ಪ್ಲಾನ್ಸು? ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಾ, ಕನ್ನಡ ಸೀರಿಯಲ್ಲು, ತೆಲುಗು ಸೀರಿಯಲ್ಲು, ಈ ಕಡೆ ಸಿನಿಮಾ ಆ ಥರ ಎಲ್ಲ ಪ್ಲಾನ್ಸ್ ಅಂತ ಈಗ ಸದ್ಯಕ್ಕೆ ಈಗ ಈ ಮೂವಿ ಪ್ರಮೋಷನ್ಸೇ. ಅದು ಬಿಟ್ಟರೆ ಕಮಿಟ್ಮೆಂಟ್ ಅಂತ ಕೊಟ್ಟಾಗಿದೆ ಇವಾಗ, ಒಂದು ಸೀರಿಯಲ್ಲು ಇನ್ನೊಂದು ಸೀರಿಯಲ್ಲು, ಸೊ ಅದನ್ನು ಮಾಡಲೇಬೇಕು. ಸೊ ಸದ್ಯಕ್ಕೆ ಇದೇ ಪ್ಲಾನ್ಸು. ಇನ್ನು ಅಪ್ಕಮಿಂಗ್ ಏನೇನೇ ಇದ್ರು ನನಗೂ ಗೊತ್ತಿಲ್ಲ, ನೋಡಬೇಕು. ಆಮೇಲೆ ಮರ್ತಿದ್ದೆ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾಕೆ ಮನೆ ಕಟ್ಸಿದ್ದೀರಲ್ಲ ಮೇಡಮ್, ಅದಕ್ಕೆ. ಹೌದು, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ನಿಮ್ಮದು ಒಂದು ಇಂಟರ್ವ್ಯೂ ನೋಡಿದ್ದೆ. ಇಷ್ಟು ಬಂದಿದ್ದೆ, ಕಾರ್ ತಗೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ, ಅದು ಬೇಡ, ಕಾರಿಗೆ ಇನ್ವೆಸ್ಟ್ ಮಾಡೋದು ಮನೆ ಅಂತ ಅಂದ್ಕೊಂಡ್ರಿ ಅಂತ. ಇಲ್ಲಿಗೆ ಬರುವಾಗ ನಾನು ಅದೇನೇ ಯೋಚನೆ ಮಾಡ್ಕೊಂಡು ಬಂದೆ. ಓಕೆ, ಇದು ಒಂಥರ ಸಿಮಿಲಾರಿಟಿ. ಹೌದು, ನಾನು ಹಂಗೆ ಅಷ್ಟೇ. ಪ್ರೊಡಕ್ಷನ್ ಅವ್ರು ಗಾಡಿ ಕಳಿಸ್ತಾರೆ, ಇನ್ನೇನು ಎಕ್ಸ್ಟ್ರಾ ಬರ್ತೀನಿ, ವಾಪಸ್ ಮನೆಗೆ ಹೋಗ್ತೀನಿ. ಕಾರ್ ಯಾಕೆ ಬೇಕು? ಅದೇ ಒಂದು 10-12 ಲಕ್ಷ ಮನೆಗೆ ಎಕ್ಸ್ಟ್ರಾ ಆಗುತ್ತಲ್ಲ. ಹೌದು, ಹಾ. ನಂಗೂ ಅಪ್ಪ ಇದ್ದಾರೆ, ಕರ್ಕೊಂಡ್ ಬರಕ್ಕೆ ಹೋಗಕ್ಕೆ ಗಾಡಿ ಬರುತ್ತೆ. ಆಕ್ಚುಲಿ ಕಾರ್ ತಗೋಬೇಕು ಅಂತ ಇತ್ತು ತಲೆನಲ್ಲಿ, ಬಟ್ ಅದಕ್ಕಿಂತ ದೊಡ್ಡ ಕನ್ಸು ಮನೆ ಮಾಡ್ಕೋಬೇಕು, ಮನೆ ನಂಗೆ ಅಪ್ಪ ಅಮ್ಮ ಸೆಕ್ಯೂರ್ ಆಗಿರ್ಬೇಕು, ಮನೆ ಮಾಡಬೇಕು ಅಂತ. ಸೊ ಅದೊಂದು ದೊಡ್ಡ ಕನಸು. ಥ್ಯಾಂಕ್ ಯು. ಎಷ್ಟು ವರ್ಷದ ನಿಮ್ಮ ಒಂದು ಸಂಪಾದನೆ ಮತ್ತೆ ಒಂದು ಸೇವ್ ಮಾಡಿ ಇಟ್ಟಿರೋದು, ಅದರಿಂದನೇ ಮನೆ ಆಗಿದೆ ಹಂಗಾದ್ರೆ? ಖಂಡಿತ, ಹೌದು. ಸೂಪರ್. ಜೊತೆ ಎಲ್ಲ ಇರುತ್ತೆ. ಹೌದು, ಈಸಿ ಅಂತ ಅನ್ಸುತ್ತೆ. ಹೌದು. ಆ್ಯಂಡ್ ಡೆಫಿನೆಟ್ಲಿ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಮಾಡೋಕ್ಕೆ ಆಗ್ತಿರ್ಲಿಲ್ವೇನೋ. ಬಿಕಾಸ್ ನಾನು ಏನೇ ಚೂಸ್ ಮಾಡಿದ್ರು, ನೀ ಹೋಗು ಮಾಡು, ನಿಂಗೆ ಅದು ಸೋಲುತ್ತೋ ಗೆಲ್ಲುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ನಿನ್ನ ಪ್ರಯತ್ನ ನೀನು ಮಾಡ್ತಾ ಇದೆಯಾ ಮಾಡು ಅಂತ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಓದು ಬರೀ ಓದ್ಬಿಟ್ಟೆ ನೀನೇನೋ ಮಾಡಬೇಕು ಅಂತ ಯಾವತ್ತೂ ಹೇಳಿರಲಿಲ್ಲ ನಮ್ಮ ಮನೆಯಲ್ಲಿ. ನಿನಗೇನು ಇಂಟ್ರೆಸ್ಟ್ ಇದೆಯೋ ನೀನು ಅದನ್ನು ಮಾಡು ಅಂತ ಚಿಕ್ಕ ವಯಸ್ಸಿಂದ ಅವರೇ ನನಗೆ ಪುಷ್ ಮಾಡ್ಕೊಂಡು ಬಂದಿರೋದು. ಸೊ ಪ್ರಾಬ್ಲಿ ಇಂಥ ಪೇರೆಂಟ್ಸಿಂದ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಟೈಮಲ್ಲಿ ತುಂಬ ಜನ ನಿಮ್ಗೊಂದು ಮಾತು ಹೇಳ್ತಾ ಇರಬೇಕಪ್ಪ, ಏನು ಅಂತಂದರೆ, ಇನ್ನೇನು ನಿಶಾ ಎಲ್ಲ ಸಿನಿಮಾ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದೆಯಾ, ಮನೆನೂ ಕಟ್ಟಿದೆ, ಮದುವೆನೂ ಆಗ್ಬಿಡೋ. ಇಲ್ಲಪ್ಪ, ಈಗ ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆಯಲ್ಲ, ಈಗ ಮದುವೆ ಎಲ್ಲ ಯೋಚನೆ ಇಲ್ಲ. ಮೇಡಮ್, ಅದೇ ನೀವು ಫೋಟೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಕಮೆಂಟ್ಸ್ ಬರುತ್ತೆ ಕೆಲವೊಂದು, ನೋಡಿರ್ತೀರ ಅನ್ಸುತ್ತೆ. ಸೀರಿಯಲಲ್ಲಿರೋ ಜೋಡಿ ರಿಯಲ್ ಆಗಿ ಜೋಡಿ ಆಗ್ಬೇಕಂತೆಲ್ಲ ನಾವು ತುಂಬ ಅಬ್ಸರ್ವ್ ಮಾಡಿದ್ದೀವಿ. ನೀವು ಮಾಡಿದಿರೆಲ್ಲ ಗೊತ್ತಿಲ್ಲ, ಅದಕ್ಕೊಂದು ರಿಯಾಕ್ಷನ್ ಏನಾದ್ರು ಕೊಡ್ಬೋದಾ ಅಂತ ನೀವು? ಅಂದರೆ ಜನ ಅಷ್ಟು ಅದನ್ನು ತುಂಬ ಏನೋ ನಾವು ದಿನ ನೋಡ್ತಿದ್ದೀವಿ ಇವ್ರನ್ನ, ನಮ್ಮ ಮನೆಯವ್ರೇನೋ ಥರ ನೋಡ್ತಿರ್ತಾರಲ್ಲ. ಸೊ ಅವರಿಗೆಲ್ಲೋ ಇವಾಗ ಈ ಪ್ರಾಜೆಕ್ಟ್ ಅಂತ ಅಲ್ಲ, ಯಾವ ಪ್ರಾಜೆಕ್ಟ್ ಮಾಡುವಾಗ್ಲೂ ಫಸ್ಟ್ ಒಂದು 5-6 ತಿಂಗಳು ಅವ್ರಿಗೆ ಇಷ್ಟ ಆಗಲ್ಲ, ಆಮೇಲೆ ಸಡನ್ನಾಗಿ ಇಷ್ಟ ಆಗುತ್ತೆ. ಇವರಿಬ್ಬರೇ ಮದುವೆ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಾರೆ. ಇದು ಹಳೆ ಪ್ರಾಜೆಕ್ಟಿಗೂ ಇದೇ ಮಾತು ಬಂದಿತ್ತು, ಈ ಪ್ರಾಜೆಕ್ಟಿಗೂ ಅದೇ ಮಾತು. ಚೆನ್ನಾಗಿದೆ ಜೋಡಿ, ನೀವಿಬ್ಬರೇ ಯಾಕೆ ಮದುವೆ ಆಗಬಾರ್ದು ಅಂತ. ಅಂದರೆ ಅಷ್ಟು ಚೆನ್ನಾಗಿ ನಮ್ಮ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ ಇಷ್ಟ ಆಗಿದೆ, ಅಷ್ಟು ಚೆನ್ನಾಗಿ ಎಲ್ಲರೂ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಖುಷಿ ಆಗುತ್ತೆ. ಅದು ಬಿಟ್ಟರೆ ಅಲ್ಲ, ಏನು ನ್ಯೂಸ್ ಅಂತೆಲ್ಲ ಏನೂ ಇಲ್ಲ. ಸೊ ಈ ಮೂಲಕ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀರಾ ಅಂತ ಅನ್ಕೊಬೋದಾ ನಾವು? ಹೌದಾ? ಸರಿ ಮೇಡಮ್, ಓಕೆ. ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಇಷ್ಟೊತ್ತು ಮಾತಾಡಿದ್ರಿ. ಅಂದೊಂದು ಕಾಲ ಸಿನಿಮಾ 29th ರಿಲೀಸ್ ಆಗ್ತಾ ಇದೆ. ಸೊ ವಿನಯ್ ಸರ್ ಫ್ಯಾನ್ಸು ಮತ್ತು ಅದಿತಿ ಮೇಡಮ್ ಫ್ಯಾನ್ಸು, ನಿಶಾ ಅವ್ರ ಫ್ಯಾನ್ಸು ಎಲ್ಲರೂ ಕೂಡ ಬಂದು ನೋಡಿ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು. ಸರಿ ಮೇಡಮ್, ಥ್ಯಾಂಕ್ ಯು.